ಧನುರ್ರಾಶಿ ಚಿಕ್ಕ ಮಕ್ಕಳನ್ನು ಒಬ್ಬೊಬ್ಬರನ್ನೇ ಬಿಟ್ಟು ಹೋಗ್ತಕ್ಕಂಥದ್ದು ಒಳ್ಳೆಯದಲ್ಲ. ಅದರಿಂದ ಆಗ್ತಕ್ಕಂತಹ ತೊಂದರೆಯೋ ಆಪಾದನೆಯೋ ನಿಮ್ಮ ಮೇಲೆ ಬರ್ತಕ್ಕಂಥದ್ದಾಗತ್ತೆ. ಅದರಿಂದ ಮಕ್ಕಳ ಬಗ್ಗೆ ತುಂಬ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾದಂಥದ್ದು. ಧನ ನಷ್ಟವಾಗ್ತಕ್ಕಂಥದ್ದು ಅಂದರೆ ಹಣವನ್ನು ಏನೋ ಪದಾರ್ಥವನ್ನು ಸಂಪತ್ತನ್ನು ಕಳ್ಕೊಳ್ಬೇಕಾಗತ್ತೆ. ಮಾನಸಿಕವಾಗಿ ತುಂಬ ಕ್ಷೋಭೆ ಉಂಟಾಗ್ತಕ್ಕಂಥದ್ದು ಅಂದರೆ ಖಿನ್ನತೆ ಅಥವಾ ಮನಸ್ಸಿಗೆ ಏನೋ ಒಂದು ರೀತಿಯ ಕಷ್ಟ ಆಗ್ತಕ್ಕಂತಹ ದಿವಸವಾಗುತ್ತೆ. ವಿಚಿತ್ರ ಸನ್ನಿವೇಶಗಳು ನಿಮಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಅದು ಈ ದಿವಸ ಅನುಭವಕ್ಕೆ ಬರ್ತಕ್ಕಂಥದ್ದು. ನಿಮ್ಮ ಮಕ್ಕಳ ಬಗ್ಗೆ ಮತ್ತೆ ಮತ್ತೆ ಗಮನವನ್ನು ಕೊಡಬೇಕಾಗತ್ತೆ. ಎಚ್ಚರ ತಪ್ಪಿದರೆ ತೊಂದರೆಯನ್ನು ಮಾಡ್ಕೊಳ್ತೀರಿ ಅಂತಕ್ಕಂಥದ್ದು. ಸಂಬಂಧಗಳಿಂದ ದೂರ ಉಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತೀರಿ. ಯಾರ ಸಹವಾಸವೂ ಕೂಡ ಬೇಡ ಅನ್ನುವಷ್ಟರ ಮಟ್ಟಿಗೆ ಮಾನಸಿಕವಾದಂತಹ ಕೆಲವು ಗಟ್ಟಿಯಾದಂತಹ ನಿರ್ಧಾರಗಳು ಎಲ್ಲವನ್ನು ತೊರೆದು ಬಿಡೋದು ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ನಾನು ತೊರ್ಕೊಂಡು ಬಿಟ್ಟಿದ್ದೀನಿ ಅನ್ನುವಂತಹ ರೀತಿಯಲ್ಲಿ ಮನಸ್ಸು ಆಗತ್ತೆ. ಶಸ್ತ್ರಚಿಕಿತ್ಸೆಯ ಸಂಭವವಿದೆ. ಆಪರೇಷನ್ ಆಗ್ತಕ್ಕಂತಹ ಸೂಚನೆಗಳಿದೆ. ಗಾಬರಿ ಆಗಬೇಕಾದಂಥದ್ದೇನಿಲ್ಲ. ಹಿಂದೆ ಯಾವುದೋ ಬೇಜವಾಬ್ದಾರಿಯಿಂದ ವರ್ತಿಸಿದಂತಹ ಸಂದರ್ಭ ಇವತ್ತು ಇದಕ್ಕೆ ಕಾರಣ ಆಗಿದೆ ಅನ್ನುವಂಥದ್ದನ್ನು ತಿಳಿಬೇಕು. ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಜಯಂತಿ ಮಂಗಲಾ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾಧಾತ್ರಿ ಸ್ವಾಹ ಸ್ವಧಾ ನಮೋಸ್ತುತೆ ಎಂಬುದಾಗಿ ಪ್ರಾರ್ಥನೆ ಮಾಡಿ. ನಿಮಗಿರತಕ್ಕಂತಹ ದುರಿತಗಳೆಲ್ಲವೂ ಕೂಡ ದೂರವಾಗಲಿ. ಶುಭವಾಗಿ. ಮಕರ ರಾಶಿ ಸಹೋದರರ ಕಿರಿಕಿರಿ ಬಂಧುಗಳ ಕಿರಿಕಿರಿಯನ್ನು ಸಹಿಸಬೇಕಾದಂತಹ ದಿವಸ. ಬೇರೆ ಮಾರ್ಗ ಇರೋದಿಲ್ಲ, ಜೊತೆಗೆ ನೆಮ್ಮದಿಯೂ ಕೂಡ ಇರೋದಿಲ್ಲ. ಬಂದಿದ್ದನ್ನು ಅನುಭವಿಸಲೇಬೇಕು. ಮಾನಸಿಕವಾಗಿ ತುಂಬ ಒಂದು ರೀತಿಯಲ್ಲಿ ಹಿಂಸೆಯನ್ನು ಅನುಭವಿಸಬೇಕಾದಂಥದ್ದು. ಸಾಮಾಜಿಕವಾದಂತಹ ಬದುಕಿನಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ಕಾಣುತ್ತೆ. ಆ ರೀತಿಯ ಬದಲಾವಣೆಗಳು ನಿಮಗೆ ಹೊಸ ಚೈತನ್ಯವನ್ನು ತರೋದಕ್ಕೂ ಕೂಡ ಅವಕಾಶಗಳು ಇಲ್ಲದೆ ಇರತಕ್ಕಂಥದ್ದು. ಹಣವನ್ನು ಹೊಂದಿಸ್ಕೊಳ್ಬೇಕು, ಸಾಲ ಪಡ್ಕೊಳ್ಬೇಕು, ಇದರ ಬಗ್ಗೆ ತುಂಬ ಚಿಂತನೆಗಳಿರುತ್ತೆ. ಆದರೆ ಎಲ್ಲವೂ ಕೂಡ ಸಕಾಲಕ್ಕೆ ಕೈಗೂಡ್ತಕ್ಕಂತಹ ಯೋಗ ನಿಮಗೆ ಶುಭದಾಯಕವಾಗಿ ಕಾಣ್ತಾ ಇದೆ. ಉನ್ನತವಾದಂತಹ ಅಧಿಕಾರವೋ ಸ್ಥಾನವೋ ಗೌರವೋ ಮರ್ಯಾದೆಯೋ ನಿಮಗೆ ಸಿಕ್ಕುವಂಥದ್ದು ಅಂತಹ ಯೋಗವೂ ಕೂಡ ಈ ದಿವಸ ಇದೆ ಅಂತ ಅರ್ಥ. ಸರಳ ಜೀವನದ ಕಡೆಗೆ ಮನಸ್ಸು ಹೋಗುತ್ತೆ. ಎಲ್ಲವೂ ಇದ್ದರೂ ಕೂಡ ನನಗಿಂತ ಕನಿಷ್ಠ ಮಟ್ಟದಲ್ಲಿರ್ತಕ್ಕಂಥವರ ರೀತಿಯಲ್ಲಿ ನಾನು ಇರಬೇಕು ಅನ್ನುವಂತಹ ಒಂದು ಉದಾತ್ತ ಭಾವ ನಿಮ್ಮ ಮನಸ್ಸಿನಲ್ಲಿ ಬರುತ್ತೆ. ಹಾಗೆ ನಡ್ಕೊಂಡು ಬಿಟ್ಟರೆ ಖಂಡಿತವಾಗಿ ನೀವು ದೊಡ್ಡ ವ್ಯಕ್ತಿಗಳಾಗುವಂಥದ್ದು. ಆಂಜನೇಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಎಂಬ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕುಂಭರಾಶಿ ಕೌಟುಂಬಿಕವಾದಂತಹ ಒಂದು ಬಾಂಧವ್ಯ, ಬಂಧುತ್ವ ಅಥವಾ ಒಂದು ವಿಶೇಷವಾದಂತಹ ಒಂದು ಸಾಮರಸ್ಯ ಹೆಚ್ಚಾಗಿದ್ದರೂ ಕೂಡ ಬೇರೆ ಯಾರದ್ದೋ ಮಾತಿನಿಂದ ಬಿರುಕು ಬರತಕ್ಕಂತಹ ಸಾಧ್ಯತೆ. ಬೇರೆಯವರು ಹುಳಿ ಹಿಂಡತಕ್ಕಂತಹ ಕೆಲಸವನ್ನು ಮಾಡಿದಾಗ ಕುಟುಂಬದಲ್ಲಿರ್ತಕ್ಕಂತಹ ಸಾಮರಸ್ಯ ದೂರವಾಗ್ತಕ್ಕಂಥದ್ದು, ಮನಸ್ಸಿಗೆ ತುಂಬ ಆಘಾತವಾಗ್ತಕ್ಕಂಥದ್ದಾಗತ್ತೆ. ತುಂಬ ನಿಮಗೆ ಅಗತ್ಯ ಇರತಕ್ಕಂತಹ ವಿಚಾರಗಳು ಚರ್ಚೆಗೆ ಬರುವುದೇ ಇಲ್ಲ. ಬೇಡದೇ ಇರತಕ್ಕಂತಹ ವಿಚಾರಗಳಲ್ಲಿ ಹೆಚ್ಚಿನ ಮನಸ್ಸು ಹೋಗ್ತಕ್ಕಂಥದ್ದಾಗತ್ತೆ. ಪೂರ್ವಜನ್ಮದ ಸುಕೃತ ನಿಮ್ಮನ್ನು ಕಾಪಾಡಬೇಕಷ್ಟೆ. ಅದನ್ನು ಹೊರತಾಗಿ ಬೇರೆ ಯಾವ ಪ್ರಯತ್ನಗಳು ಕೂಡ ಫಲಿಸದೇ ಇರತಕ್ಕಂತಹದ್ದು. ಶತ್ರುನಾಶ ಅಂದರೆ ಅರ್ಥಾತ್ ವಿರೋಧಿಗಳು ನಿಮ್ಮಿಂದ ದೂರವಾಗ್ತಕ್ಕಂಥದ್ದು. ಮತ್ತು ವಿಶೇಷವಾದಂತಹ ಭೋಜನದ ವ್ಯವಸ್ಥೆ ನಿಮಗೆ ಆಗ್ತಕ್ಕಂತಹ ಒಂದು ಯೋಗ ಈ ದಿವಸದ ಸಾಯಂಕಾಲದ ಹೊತ್ತಿಗೆ ಇರಬಹುದು ಅಂತ ಅರ್ಥ. ಬೇರೆಯವರನ್ನು ದೂಷಣೆ ಮಾಡೋದಕ್ಕೆ ಹೋಗಬೇಡಿ, ಅದು ನಿಮಗೇ ಹಿಂತಿರುಗತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಅನಿರೀಕ್ಷಿತವಾಗಿ ಯಾವುದೋ ಒಂದು ಶುಭ ಸುದ್ದಿ ನಿಮ್ಮನ್ನು ಸಂತೋಷಪಡಿಸುತ್ತೆ. ಯಾವುದೋ ಒಂದು ಬದಲಾವಣೆ ಅಥವಾ ಇನ್ಯಾವುದೋ ಒಂದು ನೀವು ಆಶ್ಚರ್ಯಕರವಾಗಿ ತಿಳ್ಕೊಳ್ಬೇಕಾದಂತಹ ವಿಚಾರ ನಿಮ್ಮ ಕಿವಿಗೆ ಬೀಳ್ತಕ್ಕಂಥದ್ದು ಆಗಬಹುದು. ಈಶ್ವರನನ್ನು ಪ್ರಾರ್ಥನೆ ಮಾಡಿ. ವಾಹನಂ ವೃಷಭೋಜಸ್ಯ ವಾಸುಕಿಃ ಕಂಠಭೂಷಣಂ ವಾಮೇ ಶಕ್ತಿಧರಂ ವಂದೇ ವಕಾರಾಯ ನಮೋ ನಮಃ ಎಂಬ ಪ್ರಾರ್ಥನೆಯನ್ನು 11 ಬಾರಿ ಹೇಳಿಕೊಳ್ಳಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಪಿತ್ರಾರ್ಜಿತ ಆಸ್ತಿಯನ್ನು ನೀವೇ ಖರೀದಿ ಮಾಡ್ತಕ್ಕಂತಹ
ವಿಚಾರ ಮುನ್ನೆಲೆಗೆ ಬರುತ್ತೆ. ಅಂದರೆ ಅಣ್ಣ ತಮ್ಮಂದರಿಗೆ ಪಾಲು ಏನಾಗಿರುತ್ತೆ, ಅವರ ಪಾಲಿನ ಆಸ್ತಿಯನ್ನು ಕೂಡ ನೀವೇ ಕೊಂಡುಕೊಳ್ಳುವ ವಿಚಾರ ಮುನ್ನೆಲೆಗೆ ಬರುವಂಥದ್ದಾಗತ್ತೆ. ಅದು ಶುಭವಾದಂತಹ ವಿಚಾರ. ಕೆಲವು ಕೆಲಸಗಳಿಗೆ ಹಣವನ್ನು ಮುಂಗಡವಾಗಿ ಕೊಟ್ಟು ಮೋಸ ಹೋಗ್ತಕ್ಕಂತಹದ್ದು, ಅಡ್ವಾನ್ಸ್ ಕೊಟ್ಟಿದ್ದರೆ ಅದು ವಾಪಸ್ ಬರೋದಿಲ್ಲ ಅಥವಾ ಕೆಲಸವೂ ಆಗೋದಿಲ್ಲ, ಅದು ಬೇಸರವಾಗುತ್ತೆ. ಮನೆಯಲ್ಲಿ ಮಂಗಳ ಕಾರ್ಯಗಳನ್ನು ನಡೆಸುವ ಬಗ್ಗೆ ಒಂದಷ್ಟು ಚಿಂತನೆಗಳು ನಡೆಯುತ್ತೆ. ಹಿಂದಿನ ದಿನದ ವಿಚಾರದಲ್ಲಿ ಆತ್ಮಾವಲೋಕನ ಮಾಡಿಕೊಂಡು ಅಂಥವ್ರಿಗೆ ಉತ್ತರ ಸಿಗ್ತಕ್ಕಂಥದ್ದು, ಏನೇನೆಲ್ಲ ವ್ಯವಹಾರಗಳಾಗಿದೆ, ಯಾವುದು ಸರಿ ಯಾವುದು ತಪ್ಪು, ಎಲ್ಲಿ ಬದಲಾವಣೆಗಳು ಆಗಬೇಕು, ಇವೆಲ್ಲವಕ್ಕೂ ಕೂಡ ಉತ್ತರ ಸಿಗ್ತಾ ಹೋಗುತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.